ವೆರಿ ಗುಡ್, ವೆರಿ ನೋಡ್ಬೇಕು ಈ ತರ ಸಿನಿಮಾ. ಪ್ರತಿಯೊಂದು ಗಂಡನಾಗ್ಲಿ ಹೆಣ್ಣಿಲ್ಲ ಜೀವನದಲ್ಲಿ 3 ಹೆಣ್ಮಕ್ಳು ಬಂದೇ ಬರ್ತಾರೆ, 3 ಗಂಡು ಮಕ್ಕಳು ಬಂದೇ ಬರ್ತಾರೆ. ಕೊನೆಯವ್ರು ಮಾತ್ರ, ಹೌದು, ಕೊನೆಯವ್ರು ಮಾತ್ರ ಟ್ಯಾಗ್ ಆಗ್ತಾರೆ. ಚೆನ್ನಾಗಿದೆ ಸಿನಿಮಾ, ವೆರಿ ಗುಡ್. ಚೆನ್ನಾಗಿದೆ ಫಿಲಮ್. ನಾವು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಈ ಫಿಲಮ್ ಅಲ್ಲಿ ಒಂದು ಅರ್ಥ, ಒಂದು ಲವ್ ಅನ್ನೋದು ಏನು ಅಂತ ಒಂದು ಎಕ್ಸ್ಪ್ರೆಸ್ ಮಾಡಿ, ನಂಬಿಕೆ ಅನ್ನೋದು ಏನಂತ ಒಂದು ತೋರಿಸ್ಕೊಟ್ಟಿದ್ದಾರೆ. ಸೊ ಆಲ್ ದಿ ಬೆಸ್ಟ್. ಚೆನ್ನಾಗಿದೆ, ಎಲ್ಲ ನೋಡಿ, ಎಲ್ಲ ಬಂದು ನೋಡಿ ಆರ್ಸ ಇದೆ. ಹೊಸೊಬ್ರಿಗೆ ಅವಕಾಶ ಮಾಡ್ಕೊಟ್ಟಿದ್ದು ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದ. ಈ ಮೂವಿ ಫಸ್ಟ್ ಆಫ್ ಆಲ್ ಎಲ್ಲರೂ ಹೊಸೊಬ್ರು ಮಾಡಿದ್ದಾರೆ. ಸೊ ಹೊಸೊಬ್ರಿಗೆ ಅವಕಾಶ ಕೊಡಬೇಕು ನಾವು. ಸೊ ಈ ಮೂವಿ ನೋಡಿದ್ರೆ ಇಟ್ಸ್ ಅ ಕಂಪ್ಲೀಟ್ ಸರ್ಕಲ್. ಫಸ್ಟ್ ಇಂದ ನಿಮಗೆ ಲಾಸ್ಟ್ ವರೆಗೂ ಕನೆಕ್ಟ್ ಆಗುತ್ತೆ. ಹಾಗೂ ಒಳ್ಳೆ ಕಂಟೆಂಟ್ ಇದೆ. ಕಂಟೆಂಟ್ ಡ್ರಿವನ್ ಫಿಲಂ ಕನ್ನಡ ಮೂವೀಸ್ ಅಲ್ಲಿ ಬರೋದು ತುಂಬಾ ರೇರು. ಬಟ್ ಈ ಆಪರ್ಚುನಿಟಿನ ಯಾರು ಮಿಸ್ ಮಾಡಬೇಡಿ. ಅಷ್ಟು ಚೆನ್ನಾಗಿದೆ ಮೂವಿ. ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ನೋಡ್ಬೋದು. ಅದು ಚೆನ್ನಾಗಿದೆ. ದಯವಿಟ್ಟು ಫಿಲಂ ಮಾತ್ರ ತುಂಬಾ ಫಸ್ಟ್ ಇಂದ ಲಾಸ್ಟ್ ವರೆಗೂ ಥ್ರಿಲ್ ಆಗಿದೆ. ಎಲ್ಲಿ ಸಹ ಬೇಜಾರಾಗಲ್ಲ. ನಮ್ಮ ಈ ವರ್ಷದಲ್ಲಿ 26ನೇ ಇಸ್ವಿಗೆ ಇಂಥ ಫಿಲಂ ಬಂತಲ್ಲ ಅಂತ ತುಂಬಾ ಸಂತೋಷ ಆಗುತ್ತೆ. ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡ್ಬೋದು. ಮನುಷ್ಯ ಲೈಫಲ್ಲೇ ಮಗುವಾಗಿ ಹುಡ್ತಾನೆ, ಯಾವಾಗ ಸಾಯ್ತಾನೋ ಗೊತ್ತಿಲ್ಲ. ಆದ್ರೆ ಎಂತ ಕ್ಷಣಗಳು, ಸಂದರ್ಭಗಳು ಬರ್ತೇವೋ ಅದೆಲ್ಲ ದಾಟಿ ಹೋಗ್ಬೇಕು ಅಂತ ಅಂದ್ರೆ ಒಂದು ಜೀವನನೇ ದಡ ಸೇರಿದಾಗೆ. ಅದಕ್ಕೋಸ್ಕರನೇ ಯಾವ ರೀತಿ ತೆಗೆದ್ರೆ ಡೈರೆಕ್ಟ್ ಕೃತಿಕ್ ಅಂದ್ರೆ, ಆ ಚಿಕ್ಕ ವಯಸ್ಸಲ್ಲಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ರೀತಿ ತೆಗೆದಿದ್ದಾರೆ ಈ ಫಿಲಮ್. ದಯವಿಟ್ಟು ನಾ ಹೇಳ್ತಿದ್ದೀನಿ, ಎಲ್ಲ ಫ್ಯಾಮಿಲಿ ಸಮೇತ ನೋಡಿ. ಯಾಕೆಂದ್ರೆ ನೀವೆಲ್ಲ ನೋಡಿದ್ರೆ ಇಂಥ ಒಳ್ಳೆ ಡೈರೆಕ್ಟರ್ಗೆ ನೆಕ್ಸ್ಟ್ ಇನ್ನೊಂದು ಫಿಲಂ ತೆಗಿಯೋಣ ಅನ್ಸುತ್ತೆ. ಇಂಥ ಯುವಕರು ಮುಂದ್ ಬರ್ಬೇಕು, ಇಂಥ ಯುವಕರು ಮುಂದ್ ಬಂದು ಇಂಥ ಒಳ್ಳೊಳ್ಳೆ ಫಿಲಂ ತೆಗಿಬೇಕು. ಇದು ಪ್ರತಿಯೊಂದು ಗಂಡು ಮಗನಿಗಾಗ್ಲಿ ಹೆಣ್ಣು ಮಕ್ಕಳಿಗಾಗ್ಲಿ ಪ್ಲೀಸ್ ಜೀವನ ಯಾವ ತರ ಇರ್ಬೇಕು ಜೀವನ ಅನ್ನೋದು ತೋರಿಸ್ಕೊಡುತ್ತೆ. ಸುಮ್ನೆ ಏನೋ ಒಂದ್ ನೋಡಿದ್ವಿ ಬರ್ತೀವಿ, ಯಾವ್ದೋ ಒಂದು ಫೈಟ್ ಇದೆ, ಏನೋ ಒಂದಿದೆ ಅನ್ನಂಗಲ್ಲ. ಇದು ಲೈಫ್ ಅಲ್ಲಿ ಪ್ರತಿಯೊಂದು ಜೀವನ, ತಂದೆ ಆದ್ರೆ ತನ್ನ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ದಾರಿ ತೋರಿಸುವಂತ ಫಿಲಂ ಇರ್ಬೋದು. ಜೀವನ ಹುಟ್ಟು ಸಾವು ಪ್ರಶ್ನೆ ಇಲ್ಲ. ಏನೋ ಒಂದ್ ಮಾಡ್ತೇವಿ, ಜೀವ ಹೋಗ್ಬಿಡ್ಲಿ, ಏನೋ ಒಂದಾಗತ್ತೆ, ಲವ್ ಮಾಡ್ಲಿ ಅಲ್ಲ. ಜೀವನದಲ್ಲಿ ತಿಳುವಳಿಕೆ ಇದೆ, ತಿಳ್ಕೋಬೇಕು, ಆ ತರ ಇದೆ. ನಾ ಸುಮ್ಮನೆ ಹೇಳ್ತಾ ಇಲ್ಲ, ದಯವಿಟ್ಟು ನೀವು ನೋಡಿ. ಇದು ದುಡ್ಡು ಹಾಕ್ತರಿಗೂ ಒಳ್ಳೇದಾಗಬೇಕು. ಇಂಥ ಡೈರೆಕ್ಟ್ ಇದಾರಲ್ಲ ಅವರಿಗೂ ಒಳ್ಳೇದಾಗ್ಬೇಕು. ಅದಕ್ಕೋಸ್ಕರ ಒಳ್ಳೇದಾಗ್ಲಿ. ದಯವಿಟ್ಟು ಪ್ರೇಕ್ಷಕರಲ್ಲಿ ಕೇಳ್ತೀನಿ, ದಯವಿಟ್ಟು ಚೆನ್ನಾಗಿ ನೋಡಿ. ಫಿಲಂ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಲವ್ ಸೀಸನ್ ಫಿಲಂ ಸಕ್ಸಸ್ ಆಗ್ಲಿ. ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಎಲ್ಲಾರು ನೋಡಿ. ಹೊಸ ಪ್ರತಿಭೆಗೆಲ್ಲ ಅವಕಾಶ ಮಾಡ್ಕೊಡಿ. ಹೀರೋ ಹೀರೋಯಿನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತಮ್ಮನೇ ಡೈರೆಕ್ಟ್ರು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಂಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ಈ ಸಿನಿಮಾ 100 ದಿನ ಓಡಲೇಬೇಕು. ತುಂಬಾ ಸೂಪರ್ ಆಗಿದೆ. ಒಳ್ಳೆ ಎಲ್ಲಾ ತರದಲ್ಲೂ ಸ್ಟೋರಿ ಯಾರು ಸರಿ ಇಲ್ಲ ಅನ್ನೋಗಿಲ್ಲ. ತುಂಬಾ ಚೆನ್ನಾಗಿದೆ. 100 ದಿನ ಓಡಬೇಕು. ಇದು ತುಂಬಾ ಸ್ಟೋರಿ ತುಂಬಾ ಇಂಟ್ರೆಸ್ಟ್ ಆಗಿತ್ತು ನೋಡಕ್ಕೆ. ತುಂಬಾ ನಮ್ಗೆ ಸಮಾಧಾನ, ಸಂತೋಷ. ಲವ್ ಸ್ಟೋರಿ. ನಮ್ ಸರ್ವಿಸ್ ಅಲ್ಲಿ ಇದು ಸೂಪರ್ ಆಗಿದೆ. ಲವ್ ಸ್ಟೋರಿ ಬಟ್ ಈ ಕಾಲಕ್ಕೆ ಅನ್ವಯಿಸ್ತಾ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ ಮೇಡಮ್. ಬಹಳ ಸೂಪರ್ ಆಗಿದೆ ಮೇಡಮ್, ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ. ಮತ್ತೆ ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಲವ್ ಬಗ್ಗೆ ಇರೋದಕ್ಕೆ ತುಂಬಾ ವ್ಯಕ್ತಿತ್ವ ಆಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ ಇದ್ರಲ್ಲಿ ಇರೋದು. ಸೊ ನಾನು ಇದ್ರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ತುಂಬಾ ಖುಷಿ ಆಯ್ತು ಈ ಸಿನಿಮಾದಲ್ಲಿ ವರ್ಕ್ ಮಾಡಿ. ಆಮೇಲೆ ಸಿನಿಮಾದಲ್ಲಿ ಲವ್ ನ ಕಳ್ಕೊಂಡಿರೋರ್ಗೆ, ನಂಬಿಕೆ ಕಳ್ಕೊಂಡಿರೋರ್ಗೆ ಒಂದು ಒಳ್ಳೆ ಮೆಸೇಜ್ ಅಂತ ಹೇಳ್ಬೋದು. ಮತ್ತೆ ಯಾರು ಪ್ರೀತಿಲಿ ಮೋಸ ಹೋಗ್ಬೇಡಿ, ಎಲ್ರನ್ನು ನಂಬಿ ನಂಬಿಕೆ ದ್ರೋಹ ಮಾಡಬೇಡಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ ಮೂವಿ, ಎಲ್ರು ಬಂದು ನೋಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಮೊದಲನೇದಾಗಿ ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾಗಳು ಬೆಳೆಸಿ. ನಮ್ಮಂತ ರಂಗಭೂಮಿ ಕಲಾವಿದರಿಗೆ ಅವಕಾಶ ಕೊಟ್ಟವರು ಕೃತಿಕ್ ಅವರು. ಸಿನಿಮಾ ಬಹಳ ಚೆನ್ನಾಗಿದೆ. ಒಂದು ನೀವು ಆಶೀರ್ವಾದ ಮಾಡ್ಬೇಕು, ತಮ್ಮ ಕಳ್ಕಳಿ ಮನವಿ ಮಾಡ್ತೀನಿ. ಈ ಮೂವಿನ ನಾನು ಹೊಸ ಪ್ರಯತ್ನ ಅಂತ ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಪ್ರತಿಯೊಂದು ಸಂಗೀತ ಆಗಿರ್ಬೋದು, ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಸ್ಟೋರಿ ಆಗಿ ಕಂಟೆಂಟ್ ಇರ್ಬೋದು, ಎಲ್ಲ ವಯಸ್ಸಿಗೆ ಮೀರಿದ ಎಲ್ಲ ಒಂದು ಮನುಷ್ಯ ಯಾರಿದ್ದಾನೆ, ಒಂದು ಗಂಡು ಹೆಣ್ಣು ಯಾರಿರ್ಬೋದು, ಈ ಮನುಷ್ಯನಿಗೆ ವಯಸ್ಸಿಲ್ಲ.
ಈ ಮನ್ಸಿಗೆ ವಯಸ್ಸಿಲ್ಲ, ದೇಹಕ್ಕೆ ಮಾತ್ರ ವಯಸ್ಸಿದೆ. ಎಲ್ಲ ಮನ್ಸಿಗೂ ಕನೆಕ್ಟ್ ಆಗೋ ಒಂದೇ ಫಿಲಮ್. ನಂಗೆ ತುಂಬಾ ಇಷ್ಟ ಆಯ್ತು. ಹೊಸ ಪ್ರಯತ್ನ ಅಂತ ಅನ್ಸ್ಲೇ ಇಲ್ಲ. ಸಾಂಗ್ ಇಂದ ಹಿಡಿದು ಎಲ್ಲ ಕಂಟೆಂಟ್, ಕ್ಯಾರೆಕ್ಟರ್ ಇಂದ ಹಿಡಿದು ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನ್ ಹೇಳೋದಂದ್ರೆ ಈ ತರ ಮೂವಿಗಳು ಮುಂದೆ ಬರಬೇಕು. ಇಂಥ ಮೂವಿಗಳು ಬೆಳೆದ್ರೆ ಇನ್ನೂ ಹೊಸಬ್ರು 4 ಜನ ಒಳಗ್ ಬರ್ತಾರೆ. ಒಳ್ಳೇದಾಗ್ಲಿ ಮೂವಿಗೆ. ಲವ್ ಸೀಸನ್ ತುಂಬಾ ಚೆನ್ನಾಗಿರ್ಲಿ. 100 days ಆಗ್ಲೇಬೇಕು ಮೂವಿದು. ನಾವು ವರ್ಕ್ ಮಾಡ್ತೀವಿ. ಚೆನ್ನಾಗ್ ಅನ್ಸ್ತು. ನಂಗೆ ತುಂಬಾ ಎಂಜಾಯ್ ಮಾಡಿದೆ ಮತ್ತೆ ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಸೊ ಅಕ್ಕ ಸೊ ಮೂವಿ ತುಂಬಾ ಖುಷಿ ಆಯ್ತು. ನಂದು ಒಂದು ಸ್ಮಾಲ್ ರೋಲ್ ಇದೆ. ಸೊ ನಾನು ಮೂವಿ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಎಮೋಷನ್ಸ್ ಪರ್ಫೆಕ್ಟ್ ಬ್ಲೆಂಡ್ ಅಂತಾನೆ ಹೇಳ್ಬೋದು ಲವ್ ಸೀಸನ್ಸ್ ನ. ದಿಸ್ ವಿಲ್ ಆಲ್ವೇಸ್ ಬಿ ಮೈ ಕಂಫರ್ಟ್ ಮೂವಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೂಪರ್ ಆಗಿದೆ ಮೇಡಮ್. 100 days ಅಂತೂ ಪಕ್ಕ ಓಡುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮೇಡಮ್. ಸೂಪರ್ ಆಗಿದೆ, ಒಳ್ಳೆ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕರ್ಕೊಂಡ್ ಬಂದು ನೋಡುವಂತ ಫಿಲಮ್. ತುಂಬಾ ಚೆನ್ನಾಗಿದೆ. ಲೇಟೆಸ್ಟ್ ಲವ್ ಸ್ಟೋರಿ. ತುಂಬಾ ಚೆನ್ನಾಗಿದೆ ಮೂವಿ. ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಒಳ್ಳೆ ಕಂಟೆಂಟ್ ಓರಿಯೆಂಟ್ ಮೂವಿ ಇದು. ಸಾಂಗ್ಸ್ ಎಲ್ಲ ತುಂಬಾ ಅದ್ಭುತವಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಪರ್ಸನಲಿ ಒಪಿನಿಯನ್ ಹೇಳ್ಬೇಕು ಅಂದ್ರೆ ಸಖತ್ತಾಗಿದೆ ಮೂವಿ. ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ರು ಬಂದು ನೋಡಿ ಹರ್ಸಿ. ಥ್ಯಾಂಕ್ ಯು. ಯೂಶಲಿ ಹೊಸಬ್ರು ಮಾಡಿರೋದು, ಹೊಸಬ್ರು ಪ್ರಯತ್ನ ಅಂತ ಅಂದ್ರೆ ಯೂಶಲಿ ಯಾರು ಥಿಯೇಟರ್ಗೆ ಬರಲ್ಲ. ಆದ್ರೆ ಎಲ್ಲರೂ ನಾನ್ ಕೇಳ್ಕೊಳ್ಳೋದೇನಂದ್ರೆ ಎಲ್ಲರೂ ಥಿಯೇಟರ್ಗೆ ಬನ್ನಿ, ಫಿಲ್ಮ್ ನೋಡಿ. ತುಂಬಾನೇ ಚೆನ್ನಾಗಿದೆ ಆ ಫಿಲ್ಮು. ಎಲ್ಲರೂ ನೋಡ್ಬೇಕಾಗಿರುವಂತ ಮೂವಿ. ತುಂಬಾನೇ ಚೆನ್ನಾಗಿದೆ. ನಾನು ತುಂಬಾ ದಿನ ಆದ್ಮೇಲೆ ಥಿಯೇಟರ್ಗೆ ಬಂದ್ರು ತುಂಬಾ ಒಳ್ಳೆ ಮೂವಿ ನೋಡಿದೆ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಥಿಯೇಟರ್ಗೆ ಬಂದು ತುಂಬಾ ದಿನ ಆಗಿತ್ತು. ಒಳ್ಳೆ ಚಿತ್ರ ತೆಗ್ದಿದ್ದಾರೆ. ತುಂಬಾ ಖುಷಿ ಆಯ್ತು. ನೆನಪಾಯ್ತು. ಥಿಯೇಟರ್ಗೆ ಬಂದೆ ತುಂಬಾ ದಿವಸ ಆಗಿತ್ತು. ಒಳ್ಳೆ ಮೂವಿ, ಚೆನ್ನಾಗ್ತಾ ಇತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಆಯ್ಕೆ ಮಾಡೋದ್ರಲ್ಲಿ ಏನಾದ್ರು ರೀಸನ್ಸ್ ಇದ್ರೆ ಬಂದ್ ನೋಡಿ ನಮ್ ಲವ್ ಸೀಸನ್ಸ್ ಮೂವಿನ. ಅಷ್ಟೇ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಮೊದ್ಲು ಮೂವಿ ತರ ಅನ್ಸಲ್ಲ ನೋಡಕ್ಕೆ. ಸ್ಟೋರಿ ಮಾತ್ರ ಸಖತ್ತಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ. ಇವಾಗ ನಡೀತಾ ಇರೋದು ಹೆಂಗಿದೆ ಹಂಗೆ ತೋರಿಸ್ತಾ ಇದಾರೆ ಎಲ್ಲರೂ. ಅಷ್ಟೇ, ಚೆನ್ನಾಗಿದೆ. ಇಲ್ಲ ಇವಾಗ ಆಗ್ತಾ ಇರೋದು ಹಂಗೆ ಮೇಡಮ್. ಇವಾಗ ಆಗ್ತಾ ಇರೋದು ಎಲ್ಲರೂ ನಂಬಿಡ್ತಾರಲ್ಲ. ಇವಾಗ 2ನೇ ಸಲ ನಂಬಲ್ಲ ಒಬ್ಬೊಬ್ರು. ಆ ತರ ತೋರ್ಸಿದ್ದಾರೆ. ಪಿಕ್ಚರ್ ಚೆನ್ನಾಗಿ ಬಂದಿದೆ ಮೇಡಮ್. ಕತೆ, ಸ್ಟೋರಿ ಎಲ್ಲ ಚೆನ್ನಾಗಿದೆ. ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಆದ್ರೂ ಹೀರೋ ಆಗ್ಲಿ, ಹೀರೋಯಿನ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಪ್ರೊಡ್ಯೂಸರ್ ಆಗ್ಲಿ ಎಲ್ಲ ಹೊಸಬ್ರು. ಜನಗಳು ಸಹ ಕೊಡ್ಬೇಕು. ಇದು ಬಂದ್ ನೋಡ್ಬೇಕು ಪಿಕ್ಚರ್. ಆದ್ರೆ ನೋಡ್ಬೇಕು ಮೇಡಮ್. ಬಂದ್ ನೋಡಿದ್ರೆ ಅವ್ರಿಗೆ ಗೊತ್ತಾಗೋದು. ಹೌದು, ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಮೇರಿ ಪಾತ್ರ, ಪಲ್ಲವಿ ಪಾತ್ರ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತು. ಅಂದ್ರೆ ಹೊಸ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶ ಕೊಟ್ಟು ಜನ ಅವ್ರನ್ನ ಪ್ರೋತ್ಸಾಹ ಮ್ಯಾಮ್ ತುಂಬಾ ಚೆನ್ನಾಗಿತ್ತು. ಈ ತರ ಜಾನರ್ ಮೂವಿ ಬಂದು ತುಂಬಾ ದಿವಸ ಆಗಿತ್ತು. ಲವ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ಹೊಸ ಪ್ರತಿಭೆಗಳಿಗೆ ಹೊಸ ಅವಕಾಶ ಕನ್ನಡಿಗರು ಕೊಡ್ಲೇಬೇಕು. ಅಷ್ಟೇ. ಎಲ್ಲ ಬಂದು ಥಿಯೇಟರ್ ನೋಡ್ಬೇಕು. ಒಂದು ಸೋಲ್ ಸ್ಯಾಟಿಸ್ಫೈಡ್ ಮೂವಿ ಆಗಿದೆ ಇದು. ತುಂಬಾ ದಿನ ಆದ್ಮೇಲೆ ಚೆನ್ನಾಗಿದೆ. ತುಂಬಾ ಚೆನ್ನಾಗಿತ್ತು. ಇದು ಫಸ್ಟ್ ನಾನು ತುಂಬಾ ಮೂವಿ ನೋಡಲ್ಲ ಅಷ್ಟಾಗಿ ಥಿಯೇಟರ್ಗೆ ಹೋಗ್ಬಿಟ್ಟು. ಬಟ್ ಒಂದ್ ಮೂವಿ ಅಂತ ನೋಡಿದಾಗ ಇದು ಒಂಥರ ಎಕ್ಸ್ಪ್ರೆಸಿವ್ ನೋಡ್ಬೇಕು ಅಂತ ಆತರ ಮನ್ಸಿರ್ಲಿಲ್ಲ. ಒಬ್ರು ಹಿಂಗೆ ಅಂತ ಹೇಳ್ಬಿಟ್ಟು ಕರೆದ್ರು, ನಾನು ಬಂದೆ ಅಂತ ಅಷ್ಟೇ ಇದ್ದಿದ್ದು. ಬಟ್ ಮೂವಿ ನೋಡಿದಾಗ ನನಗೆ ಮೂವಿ ಮೇಲೆ ಇಂಟ್ರೆಸ್ಟೇ ಬೇರೆ ತರ ಇತ್ತು. ಇಂಟ್ರೆಸ್ಟ್ ಬೇರೆ ತರನೇ ಇತ್ತು. ಫಸ್ಟ್ ಪಾರ್ಟ್ ಇಂದ ಹಿಡಿದು ಸೆಕೆಂಡ್ ಪಾರ್ಟ್ ವರೆಗೂ. ಸೆಕೆಂಡ್ ಪಾರ್ಟ್ ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಲವ್ ಬಗ್ಗೆ, ಅದೆಲ್ಲ ಒಂದೊಂದು ಕಾನ್ಸೆಪ್ಟ್ ನೋಡ್ತಾ ಇದ್ರೆ ಒಂಥರ ನಮ್ ಕೆಲವೊಬ್ರು ರಿಯಲ್ ಲೈಫ್ ಅಲ್ಲಿ ಆತರ ಆಗಿರುತ್ತೆ, ಆತರ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಅದೆಲ್ಲ ರಿಯಲ್ ಆಗಿ ಅವ್ರು ನೋಡ್ದಂಗ ಅನ್ಸ್ತಾ ಹೋಗುತ್ತೆ. ಆತರ ಇತ್ತು ಒಂಥರ ಮೂವಿ ಅಂತ ಹೇಳಕ್ ಆಗಲ್ಲ, ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಆತರ ಇತ್ತು ಸೀನ್ಸ್ ಗಳೆಲ್ಲ. ತುಂಬಾ ಚೆನ್ನಾಗಿತ್ತು. ಫನ್ನಿನೂ ಇತ್ತು, ಸೀರಿಯಸ್ನೆಸ್ ಆಗಿತ್ತು, ಆಕ್ಷನ್ ಇಂದ ಹಿಡಿದು ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಮತ್ ಇನ್ನೊಂದೇನು ಅಂತ ಹೇಳಿದ್ರೆ, ಈ ತರ ಕನ್ನಡ ಮೂವಿನ ಬೆಳೆಸ್ತಾ ಹೋಗ್ಬೇಕು, ನಾವುಗಳೇ ಬೆಳೆಸ್ತಾ ಹೋಗ್ಬೇಕು. ನಾನು ನೋಡಲ್ಲ, ನಾನೇನು ಹೇಳ್ತಾ ಇದ್ದೀನಿ, ನನ್ನಿಂದನೇ ಶುರು ಆಗ್ಲಿ. ಈ ತರ ಕನ್ನಡ ಮೂವಿ ನೋಡಿ ಬೆಳೆಸಿ. ಹೊಸದಾಗಿ ಮಾಡಿದ್ದಾರೆ, ಎಲ್ಲಾರು ಹೊಸಬ್ರು ಇದ್ದಾರೆ. ಅವ್ರನ್ನ ನೋಡಿ ನಾವ್ ಈ ತರದ ಒಂದು ಮೂವಿಗಳು ನೋಡಿದಾಗ ಅವ್ರಿಗೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಗೂ ಒಂದು ಅವ್ರ ಮೇಲೆ ಯಾವ ತರ ಒಂದು ಸೀನ್ಸ್ ಗಳು ಮಾಡ್ತಾರೆ, ಅವರು ಒಂದ್ ಸ್ವಲ್ಪ ಬೆಳಿತಾರೆ. ಬೆಳೆದಿಂದ ಹಿಡಿದು ಫಿಲಮ್ ನ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ಹೇಳಕ್ ಇಷ್ಟ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.